ನಮಸ್ತೆ. ನಿನ್ನೆ ಕನಕಗಿರಿ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದ್ದು, ಪೋಕ್ಸೋ ಪ್ರಕರಣ ದಾಖಲಾಗಿದ್ದು, ಅಪ್ರಾಪ್ತ ವಯಸ್ಸಿನ ಬಾಲಕಿ ಅವ್ರ ತಂದೆ ಕೊಟ್ಟಂತಹ ಪ್ರಕರಣ ಮೇಲೆ ಒಂದು ಪ್ರಕರಣ ದಾಖಲಾಗಿದ್ದು, ಅವರು ಸುಮಾರು ಮೊನ್ನೆ ದಿನ ರಾತ್ರಿ 8ರಿಂದ 10 ಗಂಟೆ ಒಳಗಡೆ ಚಾಕ್ಲೇಟ್ ಕೊಡ್ತೀನಿ ಅಂಥೇಳಿ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಸೆಕ್ಷುವಲಿ ಅಬ್ಯೂಸ್ ಮಾಡಿದ್ದಾರೆ ಅಂಥೇಳಿ ಕೊಟ್ಟಂಥ ದೂರಿನ ಮೇರೆಗೆ ನಾವು ಕನಕಗಿರಿ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಪೋಕ್ಸೋ ಪ್ರಕರಣ ದಾಖಲಿಸ್ಕೊಂಡು ಅವರು ಕೊಟ್ಟಂಥ ಅಕ್ಯೂಸ್ಡ್ ಮಲ್ಲಪ್ಪ ತೋಳದ್ ಅಂಥೇಳಿ ಇವರು 37 ವರ್ಷದವರು. ಅವ್ರಿಗೂ ನಾವು ಆಲ್ರೆಡಿ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ. ಸೆಕ್ಯೂರ್ ಮಾಡಿಬಿಟ್ಟು ಮುಂದಿಂದು ಮೆಡಿಕಲ್ ಟ್ರೀಟ್ಮೆಂಟ್ ಹಾಗೂ ಚೈಲ್ಡ್ ವೆಲ್ಫೇರ್ ಕಮಿಟಿಗೆ ಪ್ರೊಡ್ಯೂಸ್ ಮಾಡಿಬಿಟ್ಟು ಮುಂದಿನ ತನಿಖೆಯನ್ನು ನಡೆಸ್ತಾ ಇದ್ದೀವಿ. ಇವ್ರಿಗೆ ಆಲ್ರೆಡಿ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ. ಇವ್ರದ್ದು ತನಿಖೆ ಮುಂದುವರೆದಿದೆ. ಅವ್ರಿಗೆ ಸಂಪೂರ್ಣ ವಿಚಾರಣೆ ಮಾಡಿಕೊಂಡು ಅವ್ರಿಗೆ ನ್ಯಾಯ ಬಂಧನಕ್ಕೆ ಕಳಿಸಲಾಗುವುದು. ಧನ್ಯವಾದಗಳು. ಅವ್ರದ್ದು ಮಂಜುನಾಥ್ ಅನ್ನೋರ್ದು ಮದುವೆ ಆಗಿದೆ. ಮದುವೆ ಆಗಿಬಿಟ್ಟು 37 ವಯಸ್ಸದವರು. ಪರಿಚಯಸ್ಥರು. ಒಂದೇ ಓಣಿಯಲ್ಲಿ ಒಂದೇ ಮನೆ ಅಕ್ಕಪಕ್ಕ ಇರೋರು, ಪರಿಚಯಸ್ಥರು. ಸೊ ಆ ರೀತಿಯಿಂದ ಅವರು ಅದು ದುರುಪಯೋಗ ಮಾಡಿಕೊಂಡು ಸೆಕ್ಷುವಲಿ ಅಬ್ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಪ್ರಕರಣ ಇಮಿಡಿಯೇಟ್ ದಾಖಲಿಸ್ಕೊಂಡು ಆಲ್ರೆಡಿ ಅವರಿಗೆ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ. ಮುಂದಿನ ಕ್ರಮ ಜರುಗಿಸ್ತೀವಿ. ಧನ್ಯವಾದ. ಯಾರೂ ಇಲ್ಲ, ಅವ್ರ ಜೊತೆ ಯಾರೂ ಇಲ್ಲ. ಒಬ್ಬನೇ ಮಾಡಿದಾನಂತೆ ಕಂಪ್ಲೇಂಟಲ್ಲಿ ಕೊಟ್ಟಿದ್ದಾರೆ. ಸೊ ಅವನಿಗೆ ಸೆಕ್ಯೂರ್ ಮಾಡಿದ್ದೀವಿ. ಮುಂದಿನ ತನಿಖೆ ನಡೀತಾ ಇದೆ. ಇಲ್ಲ, ಹಳ್ಳದಲ್ಲಿಲ್ಲ. ಅಲ್ಲಿ ರೋಡಲ್ಲಿ ಅಲ್ಲಿರಬೇಕಾದ್ರೆ ಇನ್ನೊಬ್ಬರು ಕರ್ಕೊಂಡ್ಬಂದು ಮನೆಗೆ ಬಿಟ್ಟಿದ್ದಾರೆ. ಸೊ ತಂದೆ ಕೊಟ್ಟಂಥ ಪ್ರಕರಣದ ಮೇರೆಗೆ ಪ್ರಕರಣ ದಾಖಲಿಸ್ಕೊಂಡು ಮುಂದಿನ ತನಿಖೆ ನಡೀತಾ ಇದೆ. ಧನ್ಯವಾದಗಳು.